ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಇವತ್ತು ಬೆಳಿಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಸ್ಯಾರಿನ ಹುಡುಕ್ತಾ ಇದ್ದೀನಿ. ಈಗಷ್ಟೇ ರೀಸೆಂಟಾಗಿ ಒಂದಷ್ಟು ಸ್ಯಾರಿ ಅಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ದೆ. ಟ್ರಯಲ್ ಕೂಡ ನೋಡಿರಲಿಲ್ಲ. ಅದಕ್ಕೆ ಯಾವ್ದು ಹಾಕೊಳ್ಳೋದು ಅಂತ ನೋಡ್ಬಿಟ್ಟು ಒಂದು ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ ಅಂತ ಈ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಂಡೆ. ತುಂಬ ಸಿಂಪಲ್ ಆಗಿತ್ತು, ನನಗೆ ಕಂಫರ್ಟಬಲ್ ಆಗಿತ್ತು. ಏನಂತ ಅಂದರೆ ನಾನು ಟೂ ವೀಲರಲ್ಲೆಲ್ಲ ಸ್ಯಾರಿ ಹಾಕ್ಕೊಂಡು ಜಾಸ್ತಿ ಹೋಗೋದೇ ಇಲ್ಲ. ಇನ್ನು ಇಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಟೆಂಪಲ್ಗೆ ಹೋಗೋದಾದರೆ ಸ್ವಲ್ಪ ವೇರ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಅಂತ ಇದ್ದರು ಸೀರೆ ಬೇಡ ಡ್ರೆಸ್ಸೇ ಹಾಕೋ ಅಂತ. ಯಾಕಂದರೆ ಲಾಂಗ್ ಹೋಗೋದ್ರಿಂದ ಸ್ಯಾರಿಲಿ ನಾನು ಅಷ್ಟು ದೂರ ಎಲ್ಲ ಕೂತ್ಕೊಂಡು ಹೋಗೇ ಇಲ್ಲ. ಸ್ವಲ್ಪ ಭಯ, ನನಗೆ ಒಂದು ಸೈಡೆಲ್ಲ ಕೂತ್ಕೊಂಡು ಅಭ್ಯಾಸನೇ ಇಲ್ವಲ್ಲ. ಸೊ ಹಂಗಾಗಿ ಇನ್ನು ನಮ್ಮನೆಯವ್ರ ಜೊತೆನೇ ತಾನೇ ಹೋಗ್ತಾ ಇದ್ದೀನಿ. ನೋಡೋಣ, ಟ್ರೈ ಮಾಡೋಣ. ಹಿಂಗೆ ಎದ್ರುಕೊಂಡಿದ್ರೆ ಆಗಲ್ಲ. ಎಲ್ಲ ಲೈಫಲ್ಲಿ ಎಲ್ಲ ಥರನೂ ಕಲ್ತಿರಬೇಕು. ಇಲ್ಲ ನೋಡೋಣ, ಈ ಸ್ಯಾರಿ ಹಾಕ್ಕೊತೀನಿ, ನಾನು ಕೂತ್ಕೊತೀನಿ ಆರಾಮಾಗಿ ಅಂತ ಅಂದ್ಬಿಟ್ಟು ಈ ಒಂದು ಸ್ಯಾರಿನೇ ಹಾಕ್ಕೊಂಡೆ. ಇನ್ನು ಈ ಒಂದು ಟೆಂಪಲ್ಗೆ ಹೋಗೋಕ್ಕೆ ಸುಮಾರು ಸರಿ ಪ್ರಯತ್ನ ಪಟ್ಟಿದ್ವಿ, ಹೋಗೋಕ್ಕಾಗೇ ಇರಲಿಲ್ಲ. ಲಾಸ್ಟ್ ಟೈಮು ಹೋಗಬೇಕು ಅಂತ ಹೂವೆಲ್ಲ ತಂದು ಕಟ್ಟಿಟ್ಕೊಂಡು ಹೋಗೋಕ್ಕಾಗಿಲ್ಲ. ಈ ಥರ ಒಂದು 4-5 ಟೈಮ್ ಆಗಿದೆ. ಒಂದು ಟೈಮ್ ಸೂತ್ಕೊ ಬಂದುಬಿಡ್ತು, ಇನ್ನೊಂದು ಟೈಮ್ ನೋಡಿ ಈ ಥರ ಆಯಿತು. ಈ ಥರ ಏನೋ ಒಂದು ಆಗಿ ಹೋಗೋದು ಕ್ಯಾನ್ಸಲ್ ಆಗ್ತಾಯಿತ್ತು. ಸರಿ, ಹೋಗೋಕ್ಕಾಗ್ತಾನೇ ಇಲ್ಲ, ಏನು ಮಾಡೋದು? ಆ ದೇವ್ರಿಗೆ ಯಾವಾಗ ನಮ್ಮನ್ನ ಕರೆಸ್ಕೋಬೇಕು ಅಂತ ಇರುತ್ತೋ ಅವಾಗ ಕರೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ದೊಡ್ಡವ್ರು ಹೇಳ್ತಾರಲ್ವ, ದೇವ್ರನ್ನ ನಾವು ನೋಡೋದಕ್ಕೆ ಹೋಗಬೇಕು ಅಂತ ಹೋಗೋದಲ್ಲ, ದೇವರು ನಮ್ಮನ್ನ ನೋಡಬೇಕು ಅಂದಾಗೆ ಕರೆಸ್ಕೊಳ್ಳೋದು ಅಂತ. ಅದೊಂದು ಮಾತು ನನಗಿಲ್ಲಿ ನಿಜ ಅನ್ನಿಸ್ತು. ಅದೇ ಎಷ್ಟೋ ಪ್ರಯತ್ನ ಪಟ್ಟರು ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ನನಗೆ ಇವಾಗೂ ಇದು ನಂಬೋಕ್ಕಾಗ್ತಾನೇ ಇರಲಿಲ್ಲ ಹೋಗ್ತಾ ಇದ್ದೀವ ಅಂತ. ಸರಿ, ಆಮೇಲೆ ಹೊರಟ್ವಿ. ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಇನ್ನು ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಕೊಂಡೆ. ಇನ್ನು ಆನ್ ದ ವೇ ಸ್ಯಾರಿ, ಮಡ್ಲಕ್ಕಿ ಸಾಮಾನೆಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಸುಮಾರು ವರ್ಷದಿಂದ ನಾವು ಇವ್ರ ಹತ್ರನೇ ಹೂವು ತೊಗೊಳ್ಳೋದು. ಇವಾಗಿದ್ದೀವಲ್ಲ ಮನೆ, ಈ ಮನೆಯಲ್ಲ, ನೆಕ್ಸ್ಟ್ ಒಂದು ಮನೇಲಿದ್ವಿ. ಆವಾಗಿಂದನೂ ಇವ್ರ ಹತ್ರನೇ ಹೂವು ತೊಗೊಳ್ಳೋದು. ಸ್ವಲ್ಪ ಕಮ್ಮಿಗೆಲ್ಲ ಕೊಡ್ತಾರೆ. ಇನ್ನು ನಮ್ಮ ಮನೆಯವ್ರು ಅರ್ಧ ಮಾರು ಕೊಡಿ ಅಂದರೆ ಇಲ್ಲ, ಒಂದು ಮಾರು ತೊಗೊಳ್ಳಿ ಅಂತ ಕೊಟ್ಟರು. ಇನ್ನು ಅವರು ಪರಿಚಯ ಅಲ್ವಾ, ಸೊ ಹಂಗಾಗಿ. ಇನ್ನು ಮಲ್ಲಿಗೆ ಹೂವು ಬೇಕಂತ ನಮ್ಮ ಮನೆಯವ್ರು ಕೇಳ್ತಾಯಿದ್ರು. ನನಗೆ ಬೇಡ ಅಂತ ಅಂದೆ. ಆದರೆ ಆಂಟಿ ಹೆಂಗೆ ಅನ್ಬಾರ್ದು ತಗೋ ಅಂದ್ಬಿಟ್ಟು ಫ್ರೀಯಾಗಿಯೇ ಕೊಟ್ಟರು. ಯಾರೂ ಹಂಗೆ ಕೊಡೋಲ್ಲ, ಯಾಕಂದರೆ ಈಗ ಮಲ್ಲಿಗೆ ಹೂವು ರೇಟೆಲ್ಲ ಜಾಸ್ತಿ ಇದೆಯಲ್ಲ. ಆದರೂ ಅವರು ನನಗೆ ಅವಾಗಿಂದ ನಾನು ಅವ್ರ ಹತ್ರನೇ ಹೂವು ತೊಗೊಳ್ಳೋದಲ್ವ, ಸೊ ಹಂಗಾಗಿ ತಗೋ ಅಂತ ಅಂದ್ಬಿಟ್ಟು ಕೊಟ್ಟರು. ಖುಷಿ ಆಯಿತು. ಇನ್ನು ಹೂವು ಎಲ್ಲ ತೊಗೊಂಡು ಮುಟ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಇದು ಬಂದುಬಿಟ್ಟು ಸೀವನಹಳ್ಳಿ ಮಾರಮ್ಮ ಅಂತ ನನ್ನ ತಂದೆ ಮನೆ ದೇವರು. ಸುಮಾರು ದಿನದಿಂದ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಇಬ್ಬರು ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೊರಟ್ವಿ. ಮನ್ಸಿಗೆ ಒಂಥರ ನೆಮ್ಮದಿ ಆಯಿತು. ನಂಗೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದು ಸುಮಾರು ಏನೋ ಒಂಥರ ಮನಸ್ಸೇ ಸರಿ ಇರಲಿಲ್ಲ ನನಗೆ. ಸೊ ಒಂಥರ ಖುಷಿ ಆಯಿತು ತುಂಬ. ಇನ್ನು ಹೋಗ್ಬೇಕಾದ್ರೆ ಸುತ್ತ ಕಾಡು, ಆ ಕಾಡೊಳಗಡೆನೇ ಸುಮಾರು ಕಿಲೋಮೀಟರ್ ಹೋಗಬೇಕು. ಜನ ಎಲ್ಲ ಯಾರೂ ಇರೋದೇ ಇಲ್ಲ. ನನಗೆ ಸ್ವಲ್ಪ ಅದೊಂದು ಫೀಲ್ ಆಗ್ತಾಯಿತ್ತು. ಕೆಲವೊಂದು ಕಡೆ ಒಂಟೊಂಟಿ ಮನೆಗಳನ್ನ ಕಟ್ಕೊಂಡಿರ್ತಾರಲ್ಲ, ಅವ್ರನ್ನ ನೋಡಿದಾಗ ನನಗೆ ಯಾವಾಗಲೂ ಫೀಲ್ ಆಗ್ತಾಯಿತ್ತು, ಅಯ್ಯೋ ಜನನೇ ಸೇರಲ್ಲ ಇವರು, ಹೆಂಗೆ ಇಲ್ಲೆಲ್ಲ ಇರ್ತಾರೆ, ಬೇಜಾರಾಗಲ್ವ, ಬೋರ್ ಆಗಲ್ವ ಅಂತ ನನಗೆ ನಾನೇ ಅಂದ್ಕೊತಾ ಇದ್ದೆ. ಆದರೆ ಜನಗಳ ಮಧ್ಯೆ ಸುಮ್ಮನೆ ಕಿರಿಕಿರಿ, ಆ ಮನಸ್ಸಿಗೆ ನೋವು ಮಾಡ್ಕೊಂಡು ಅಲ್ಲಿ ಆ ಥರ ಇರೋದಕ್ಕಿಂತ ಅವರಾಯಿತು, ಅವ್ರ ಕೆಲಸ ಆಯಿತು ಅಂತ ಪ್ರಕೃತಿ ಮಧ್ಯೆ ಇರ್ತಾರಲ್ಲ, ನಿಜವಾಗ್ಲೂ ಅದೊಂಥರ ಚೆನ್ನಾಗಿರುತ್ತೆ ಅಂತ ನನಗೆ ಇವಾಗ ಫೀಲ್ ಆಗ್ತಾಯಿದೆ. ಇನ್ನು ಇಲ್ಲಿ ಎಷ್ಟೇ ದೂರ ಹೋಗ್ತಾ ಇದ್ದೀನಿ, ನನಗೆ ಖುಷಿನೇ ಆಗ್ತಾಯಿತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು, ಯಾಕಂದರೆ ಸುತ್ತ ಕಾಡು, ಜನಗಳು ಓಡಾಡಲ್ಲ, ಅಲ್ಲಲ್ಲೇ ಪ್ರಾಣಿಗಳ ಚಿತ್ರ ಹಾಕಿದ್ರು ಹುಲಿ ಬರುತ್ತೆ, ಚಿರತೆ ಬರುತ್ತೆ ಅಂತೆಲ್ಲನೂ. ಅದೆಲ್ಲ ನೋಡಿದಾಗ ಸ್ವಲ್ಪ ಭಯ ಅನ್ನಿಸ್ತಾಯಿತ್ತು. ಟೂ ವೀಲರಲ್ಲಿ ಬೇರೆ ಹೋಗ್ತಿದ್ವಾ, ಹಂಗಾಗಿ. ಇನ್ನು ಅಲ್ಲಿಂದ ಟೆಂಪಲಿಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಟೆಂಪಲು. ನಾನು ಏನು ಮಡ್ಲಕ್ಕಿ ಸಾಮಾನೆಲ್ಲ ತಂದಿದ್ದೆ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಇನ್ನು ನನ್ನ ಮನೆಯಿಂದನೇ ಅಕ್ಕಿ ಮತ್ತು ಬೆಲ್ಲ ಎಲ್ಲ ತರಿಸ್ಕೊಂಡೆ. ಬೆಲ್ಲ ಮತ್ತು ಅಕ್ಕಿ, ಕೊಬ್ಬರಿ ಎಲ್ಲ ತೊಗೊಂಡು ಬಂದಿದ್ದೆ. ಮಡ್ಲಕ್ಕಿ ಸಾಮಾನು ಹೆಣ್ಮಕ್ಳಿಗೆ ಏನು ಕೊಡ್ತೀವಲ್ವ ನಾವು, ಅದಷ್ಟು ಸಾಮಾನು ನಾನು ಸೀರೆ ಸಮೇತ ಇಟ್ಕೊಂಡಿದ್ದೆ. ನಂಗೆ ಗೊತ್ತಿರೋ ಅಷ್ಟು ಇಷ್ಟನ್ನ ಕೊಡ್ತಾರೆ ಅಂತ ಅಂದ್ಕೊಂಡು ನನಗೆ ಗೊತ್ತಿರೋ ಅಷ್ಟು ನಾನು ತೊಗೊಂಡು ಬಂದಿದ್ದೆ. ಇನ್ನು ದೇವ್ರಿಗೆ ಫಸ್ಟ್ ಟೈಮ್ ಸೀರೆ ಕೊಡ್ತಾಯಿದ್ದೀನಿ. ರೆಡ್ಡು ಗ್ರೀನಲ್ಲಿ ಕೊಡೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಂಡೆ. ಇದು ರೆಡ್ಡು ಅಲ್ಲ, ಗ್ರೀನು ಅಲ್ಲ, ಒಂಥರ ಆರೆಂಜ್ ಮಿಕ್ಸಲ್ಲಿ ಬರುತ್ತೆ. ಸಾರಿ, ರೆಡ್ ಅಲ್ಲ, ಇದು ಫುಲ್ಲು ರೆಡ್ ಅಲ್ಲ, ಆರೆಂಜ್ ಮಿಕ್ಸಲ್ಲಿ ಬರುತ್ತೆ ಬಾರ್ಡರು. ತುಂಬ ಚೆನ್ನಾಗಿತ್ತು. ನಾವು ಸುಮಾರು ಸರಿ ನಾನು ದೇವ್ರಿಗೆಲ್ಲ ಸೀರೆ ಕೊಟ್ಟಿದ್ದೀನಿ, ಅದನ್ನು ಸೈಡಲ್ಲಿ ಎತ್ತಿಟ್ಬಿಡ್ತಾಯಿದ್ರು. ಬಟ್ ಇವರು ಸೀರೆನ ಅಲ್ಲಿನೇ ಫೋಲ್ಡ್ ಮಾಡಿ ದೇವ್ರ ಮೇಲೆ ಇಟ್ಟಿದ್ರು. ತಂದಿದ್ದೀಯಮ್ಮ, ದೇವ್ರಿಗೆ ಮೇಲೆ ಇಡ್ತೀನಿ, ಮಂಗಳವಾರ ಉಡಿಸಿದ್ದೆ, ಸೊ ನಾವು ಹೋಗಿದ್ದಿದ್ದು ಶುಕ್ರವಾರ ಅಂತ ಅಂದ್ಬಿಟ್ಟು ಇಟ್ಟರು. ನನಗೆ ತುಂಬ ಖುಷಿ ಆಯಿತು. ಹಾಗೆ ದೇವ್ರನ್ನೂ ಕೂಡ ಒಂದು ಕೇಳ್ಕೊಂಡು ಬಂದಿದ್ದೀನಿ. ನೋಡೋಣ, ನಾನು ಅಂದ್ಕೊಂಡಿದ್ದಾದರೆ ನಾನು ಒಂದು ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಾದರೆ ನಾನು ಖಂಡಿತ ಅದನ್ನು ಮಾಡ್ತೀನಿ. ಅಂದರೆ ಫಸ್ಟ್ ಟೈಮ್ ನಾನು ಬಂದು ಇಲ್ಲಿ ಕೇಳ್ಕೊಂಡಿರೋದು ಈ ಥರ, ಅದಕ್ಕೋಸ್ಕರ. ಇನ್ನು ಅದಾದಮೇಲೆ ಬೆಳಿಗ್ಗೆ ಆಂಟಿ ಕೂಡ ಹೂವು ಕೊಟ್ಟಿದ್ರಾ. ಇನ್ನು ಇವರು ಅಷ್ಟೇ ದೇವ್ರ ಮೇಲೆ ಇದ್ದದ್ದು ಒಂದು ಮೊಳಕ್ಕಿಂತ ಜಾಸ್ತಿ ಇತ್ತು ಮಳ್ಳೆ ಹೂವು. ಅದು ಫುಲ್ಲು ನನಗೇ ಕೊಟ್ಟರು. ಇನ್ನು ನಾವು ಎತ್ಕೊಂಡು ಹೋಗೋಷ್ಟರಲ್ಲಿ ಬಾಡೋಗ್ಬಿಡುತ್ತೆ. ಹೆಂಗಿದ್ರು ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಹೂವೆಲ್ಲ ಮುಡ್ಕೊಂಡೆ, ಚೆನ್ನಾಗಿ ಕಾಣಿಸ್ತಾ ಇತ್ತು.
ದೇವ್ರಿಗೆ ಹಾಕಿರೋದಲ್ವ ತೊಗೊಂಡೋಗಿ ನಾವೇನು ಮಾಡೋಕ್ಕಾಗಲ್ಲ, ನಾವೇ ಮುಡ್ಕೋಬೇಕು ಒಳ್ಳೆಯದು ಅಂತ ನಾನೇ ಮುಡ್ಕೊಂಡೆ. ಇನ್ನು ಒಂದು ಸ್ವಲ್ಪ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿಂದ ನಾವು ಊರ ಕಡೆ ಹೊರಟ್ವಿ. ಇನ್ನು ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಇನ್ನು ಸಿಟಿಯಿಂದ ಹೋಗ್ಬೇಕಂದ್ರೆ ಅದು ಕೂಡ 1.5 ಅವರ್ ಜರ್ನಿ ಆಗುತ್ತೆ. ಇಲ್ಲಿಂದ ಹೋಗೋಣ ಅಂತ ನಮ್ಮ ಮನೆಯವರು ಶಾರ್ಟ್ಕಟ್ಟಲ್ಲಿ ಬಂದರು. ಅಂದರೆ ಇದು ರೂಟು ಕೂಡ ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾವು ಈ ಒಂದು ಟೆಂಪಲ್ ಕೂಡ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಮತ್ತು ಊರಿಗೆ ಹೋಗೋದು ಅಷ್ಟೇ ಪ್ಲ್ಯಾನ್ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲಿ ಹೋಗಿದ್ವಿ ಮತ್ತು ಕೆಲಸನೂ ನಮ್ಮ ಮನೆಯವ್ರಿಗೇನು ಇರಲಿಲ್ಲ. ಸರಿ ಇಲ್ಲಿವರೆಗೂ ಬಂದಿದ್ದೀವಲ್ಲ ಊರ ಕಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಸುತ್ತ ಕಾಡು. ನಾನು ಫಸ್ಟ್ ಏನು ಬಂದೆ ನೋಡಿ ಕಾಡಲ್ಲಿ, ಅದಕ್ಕಿಂತ ಭಯಂಕರವಾಗಿತ್ತು. ನಾನು ಹೇಳ್ತಾ ಇದ್ದೆ ಕಾಡು ನೋಡಬೇಕು ಅಂತ ಎಲ್ಲೆಲ್ಲ ಹೋಗ್ತಾರೆ, ಇಲ್ಲಿ ಬಂದರೆ ಸಾಕಲ್ವಾ ಅಂತ. ಏನು ಪ್ರಾಣಿ ಬರುತ್ತೋ ಏನೋ ಅನ್ನೋ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಜನನೇ ಇಲ್ಲ, ಅಲ್ಲಾದರೂ ಒಂದೊಂದು ವೆಹಿಕಲ್ ಬರ್ತಾಯಿತ್ತು, ಇಲ್ಲಂತೂ ವೆಹಿಕಲ್ಲು ಇಲ್ಲ, ಜನನೂ ಇಲ್ಲ. ಸುಮಾರು ದೂರ ಹಿಂಗೆ ಬರೋದಿತ್ತು. ಇನ್ನು ಇಲ್ಲಿಂದ ಬಂದ್ವಿ. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅನ್ನಲ್ಲ, ಅದು ಕೂಡ ಮುಗಿಸ್ಕೊಂಡ್ವಿ. ಇನ್ನು ಇದು ನಾನು ಓದಿದ್ದಂಥ ಸ್ಕೂಲು. 7th 8th ನಾನು ಇಲ್ಲಿ ಓದಿದ್ದು ಅನಿಸುತ್ತೆ. ನಾವು ಓದುವಾಗ ಇದೆಲ್ಲ ಕಾಂಪೌಂಡ್ ಆಗ್ಬೋದು, ಗೇಟ್ ಆಗ್ಬೋದು, ಆಚೆ ಏನೂ ಇರಲಿಲ್ಲ. ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಒಂದು ಬಿಲ್ಡಿಂಗ್ ಅಷ್ಟೇ ಇತ್ತು ನಮಗೆ. ಬೆಂಚಸ್ಸು ಅಷ್ಟೇನು ಇರಲಿಲ್ಲ. ಒಂದೊಂದು ಕ್ಲಾಸಲ್ಲಿ ಇತ್ತು, ಒಂದೊಂದು ಕ್ಲಾಸಲ್ಲಿ ಇರಲಿಲ್ಲ. ಇವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಸರಿ ಅಂತ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ದು. ಇಲ್ಲಿಂದ ನಮ್ಮ ಮನೆ ಎದುರುಗಡೆ ಒಬ್ರು ಇದ್ದಾರೆ, ಯಾವಾಗೋ ಲಾಸ್ಟ್ ಅಲ್ಲಿ ಹೇಳಿದ್ದೆ ಅವ್ರ ಮನೆಗೆ ಹೋಗಿ ಸ್ಟೇ ಆಗಿದ್ದೆ ಅಂತ. ಸೊ ಅವ್ರ ಮನೆಗೆ ಬಂದ್ವಿ. ಬಂದ ತಕ್ಷಣ ನಾನು ಇವತ್ತು ಉಪವಾಸ ಹೋಗಿದ್ದೆ ದೇವಸ್ಥಾನಕ್ಕೆ, ಏನೂ ತಿಂದಿರಲಿಲ್ಲ. ಅವರು ಕೂಡ ನನಗೆ ಉಪವಾಸ ಇದ್ದೀನಿ ಅಂದ ತಕ್ಷಣ ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡಿ ಪಪ್ಪಗೆ ಕೊಟ್ಟರು. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನನ್ನ ತಂಗಿ ಮನೆಗೆ ಬಂದ್ವಿ. ಇಲ್ಲಿ ಒಂದು 2-3 ಸಾರಿ ಬಂದಿದ್ದೆ, ಬಟ್ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ. ನಾನು ಬೇರೆ ಕೆಲಸದ ಮೇಲೆ ಬೇರೆಯವ್ರ ಜೊತೆ ಬರ್ತಾಯಿದ್ದೆ, ಹಂಗೆ ಹೋಗ್ಬಿಡ್ತಾಯಿದ್ದೆ. ಅದನ್ನೇ ಕೇಳ್ತಾಯಿದ್ರು, ನೀನು ನಮ್ಮ ಮನೆಗೆ ಬರೋಲ್ಲ, ಹಿಂಗೆ ಹೋಗಿ ಹಿಂಗೆ ಹೋಗ್ತೀಯ ಅಂತ. ಆಮೇಲೆ ಹೇಳ್ತಾಯಿದ್ದೆ, ಇಲ್ಲ ಇವತ್ತು ನಾನು ನಮ್ಮ ಮಾಮ ಬಂದಿದ್ದೀವಲ್ಲ, ಫ್ರೀಯಾಗಿರ್ತೀವಿ, ಸ್ವಲ್ಪ ಹೊತ್ತು ಮಾತಾಡ್ಬೋದು. ಹಂಗೆಲ್ಲ ಬಂದಾಗ ಬಂದು ಮುಖ ತೋರಿಸ್ಬಿಟ್ಟು ಹೋಗೋಕೆ ನಂಗೆ ಇಷ್ಟ ಆಗೋಲ್ಲ, ಅದಕ್ಕೆ ಬರ್ತಿರ್ಲಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಇನ್ನು ಅಕ್ಕ ನೀನು ಎಲ್ಲೂ ಯಾಕೆ ವೀಡಿಯೋ ಮಾಡ್ಕೊಳ್ಳಲ್ಲ ಹೋಗೋ ಕಡೆ ಅಂತ ಕೇಳಿದ್ದಕ್ಕೆ, ಒಪ್ಕೊಳ್ಳಲ್ಲ, ಸುಮ್ಮನೆ ಯಾಕೆ ಅವ್ರನ್ನೆಲ್ಲ ವೀಡಿಯೋ ಮಾಡಬೇಕು ಅಂತ ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ನಿಮ್ಮ ಮನೇಲಿ ಮಾಡಲಾ ಅಂತ ಅಂದಮೇಲೆ ಅವಳೇ ಮಾಡಕ್ಕ ಏನು ಅದರಲ್ಲಿ ಅಂತ ಅಂದಮೇಲೆ ನಾನು ವೀಡಿಯೋ ಮಾಡಿದೆ. ಇನ್ನು ಇವರು ಅಷ್ಟೇ ಕಿಚಡಿ ಮಾಡಿದ್ದು ನನ್ನ ತಂಗಿ, ಬೇಡ ಅಂತ ಅಂದರು. ಊಟ ಆಯಿತು ಅಂದರು, ಕೇಳಿಲ್ಲ. ಅವರು ಹಾಕ್ಕೊಟ್ರು, ಫುಲ್ ಮೀಲ್ಸ್ ಊಟ ಆಯಿತು. ಇನ್ನು ಪಾಪು ಅಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿದ್ದಾಳೆ, ನನ್ನ ತಂಗಿ ಮಗಳು. ಇವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇಲ್ಲಿಂದ ನಮ್ಮ ಮನೆ ಕಡೆ ಬ್ಯಾಂಗ್ಳೂರಿಗೆ ಹೊರಟ್ವಿ. ಇನ್ನು ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಲ್ಲಿವರೆಗೂ ನಿಮ್ಮ ಸಮಯ ಕೊಟ್ಟು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.